ನಮಸ್ತೆ ಅಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಇದು ಕೂಡ ಬಯೋಪ್ಯಾಕ್ ವಿಡಿಯೋ ಅಂದ್ರೆ ಕ್ವಿಕ್ ಆಗಿ ರಿವಿಷನ್ ಮಾಡುವಂತಹ ವಿಡಿಯೋ. ನಾವು ಯೂಶುವಲಿ ಎಂಡೋಕ್ರೈನ್ ಗ್ಲಾಂಡ್ಸ್ ಗಳನ್ನ ಏನ್ ಸ್ಟಡಿ ಮಾಡ್ತೀವಲ್ಲ, ಪಿಟ್ಯೂಟರಿ ಆಗ್ಬೋದು, ಓವರಿ ಆಗ್ಬೋದು, ಪ್ಯಾಂಕ್ರಿಯಾಸ್ ಆಗ್ಬೋದು ಅಥವಾ ಟೆಸ್ಟಿಸ್ ಆಗ್ಬೋದು. ಸೊ ಈ ಎಂಡೋಕ್ರೈನ್ ಗ್ಲಾಂಡ್ಸ್ ಗಳು ಹಾರ್ಮೋನ್ಸ್ ಗಳನ್ನ ಸಿಕ್ರೇಟ್ ಮಾಡ್ತವೆ ಅಂತ ನಮಗೆ ಗೊತ್ತಿದೆ. ಬಟ್ ಎಂಡೋಕ್ರೈನ್ ಗ್ಲಾಂಡ್ಸ್ ಗಳನ್ನ ಬಿಟ್ಟುನು ಕೂಡ ಕೆಲವೊಂದು ಆರ್ಗನ್ಸ್ ಗಳು ನಮ್ಮ ಬಾಡಿನಲ್ಲಿ ಸ್ಪೆಷಲ್ ಹಾರ್ಮೋನ್ಸ್ ಗಳನ್ನ ಇವು ಪ್ರೊಡ್ಯೂಸ್ ಮಾಡ್ತವೆ. ಅದ್ರದ್ದು ಲಿಸ್ಟ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು, ಅದ್ರದ್ದು ಫಂಕ್ಷನ್ಸ್ ಕೂಡ ಗೊತ್ತಿರಬೇಕು. NCERT ಟೆಕ್ಸ್ಟ್ ಬುಕ್ ಪ್ರಕಾರ ನಮ್ಮ ಬಾಡಿನಲ್ಲಿ 3 ಆರ್ಗನ್ಸ್ ಗಳನ್ನ ಕೊಟ್ಟಿದ್ದಾರೆ ದಟ್ ಸಿಕ್ರೆಟ್ಸ್ ಅ ಸ್ಪೆಷಲ್ ಹಾರ್ಮೋನ್ಸ್. ದೇ ಆರ್ ಹಾರ್ಟ್, ಮತ್ತೆ ಕಿಡ್ನಿ, ಮತ್ತೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟ್. ಎಂಡೋಕ್ರೈನ್ ಗ್ಲಾಂಡ್ಸ್ ಗಳನ್ನ ಬಿಟ್ಟು ಈ ಸ್ಟ್ರಕ್ಚರ್ಸ್ ಗಳು ಕೂಡ ಸ್ಪೆಷಲ್ ಆದಂತಹ ಹಾರ್ಮೋನ್ಸ್ ಗಳನ್ನ ಸಿಕ್ರೇಟ್ ಮಾಡ್ತವೆ. ಯಾವ್ಯಾವ ಹಾರ್ಮೋನ್ಸ್ ಮತ್ತೆ ಅದ್ರದ್ದು ಫಂಕ್ಷನ್ ಏನು ಅಂತ ಸ್ಟಡಿ ಮಾಡೋಣ. ಮೊದಲನೇದಾಗಿ ಹಾರ್ಟ್. ಹಾರ್ಟ್ ಮೇನ್ ಫಂಕ್ಷನ್ ಬ್ಲಡ್ ಅನ್ನ ಪಂಪ್ ಮಾಡುವಂತದ್ದು ನಮ್ಗೆಲ್ಲ ಗೊತ್ತಿದೆ. ಬಟ್ ಅದನ್ನ ಬಿಟ್ಟು ಇಟ್ ಪ್ರೊಡ್ಯೂಸಸ್ ಅ ಸ್ಪೆಷಲ್ ಹಾರ್ಮೋನ್ ಕಾಲ್ಡ್ ಆಸ್ ಏಟ್ರಿಯಲ್ ನೈಟ್ರಿಯೂರೆಟಿಕ್ ಫ್ಯಾಕ್ಟರ್, ANF. ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಓಕೆ, ಏಟ್ರಿಯಲ್ ನೈಟ್ರಿಯೂರೆಟಿಕ್ ಫ್ಯಾಕ್ಟರ್ ಅನ್ನುವಂತಹ ಹಾರ್ಮೋನ್ ಅನ್ನ ಹಾರ್ಟ್ ಏಟ್ರಿಯಲ್ ಪಾರ್ಟ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದ್ರದ್ದು ಫಂಕ್ಷನ್ ಏನು ಅಂತಂದ್ರೆ, ಯಾವಾಗ ನಮ್ಮ ಬಾಡಿನಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಈ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಸೊ ಹೆಂಗೆ ಹೆಲ್ಪ್ ಮಾಡುತ್ತೆ? ಇಟ್ ಕಾಸಸ್ ದ ಡೈಲೇಷನ್ ಆಫ್ ದ ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ವೆಸಲ್ಸ್ ಗಳ ಮೇಲೆ ಇವು ಆಕ್ಟ್ ಮಾಡಿ ಬ್ಲಡ್ ವೆಸಲ್ ಡೈಲೇಟ್ ಅಂದ್ರೆ ಏನು, ಅಗಲವಾಗಿ ಆಗೋದು. ಸೊ ದೊಡ್ಡದಾಗ ಆಯ್ತು ಅಂತಂದ್ರೆ ಅಲ್ಲಿರುವಂತಹ ಪ್ರೆಷರ್ ಏನಿದೆಯಲ್ಲ ಬ್ಲಡ್ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾರ್ಟ್ ಪ್ರೊಡ್ಯೂಸಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಏಟ್ರಿಯಲ್ ನೈಟ್ರಿಯೂರೆಟಿಕ್ factor. What it does, it causes the dilation of the blood vessels and it reduces the blood pressure. ಓಕೆ, ಸೆಕೆಂಡ್ ಒನ್ ಇಸ್ ದ ಕಿಡ್ನಿ. ಕಿಡ್ನಿ ಒಳಗಡೆ ನಮಗೆ ಜೆಕ್ಸ್ಟ್ರಾಗ್ಲೋಮೆರುಲರ್ ಸೆಲ್ಸ್ ಗಳು ಅಂತ ಇರ್ತವೆ, ಹೌದಾ? ಈ ಸೆಲ್ಸ್ ಗಳು ಏನ್ ಮಾಡ್ತವೆ, ಎರಿಥ್ರೋಪಯೋಟಿನ್ ಅನ್ನುವಂತಹ ಒಂದು ಹಾರ್ಮೋನ್ ಅನ್ನ ಇವು ಸಿಕ್ರೇಟ್ ಮಾಡ್ತವೆ. ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ಸ್ಟಿಮ್ಯುಲೇಟ್ಸ್ ದ ಎರಿಥ್ರೋಪಯೋಸಿಸ್. ಎರಿಥ್ರೋ ಅಂತಂದ್ರೆ ಯು ಹ್ಯಾವ್ ಟು ರಿಮೆಂಬರ್ RBC, ಎರಿಥ್ರೋಸೈಟ್ಸ್ ಅಂತ ಕರಿತೀವಲ್ಲ. ಪಯೋಸಿಸ್ ಅಂತಂದ್ರೆ ಏನು, ಪ್ರೊಡ್ಯೂಸ್ ಆಗೋದು, ಫಾರ್ಮ್ ಆಗೋದು ಅಂತ ಅರ್ಥ. ಸೊ ನಮ್ಮ ಬೋನ್ ಮ್ಯಾರೋ ಏನಿರುತ್ತಲ್ಲ, ಸಿ ಹಿಯರ್, ದಿಸ್ ಇಸ್ ದ ಬೋನ್. ಓಕೆ, ಸೊ ಈ ಬೋನ್ ಮಧ್ಯದಲ್ಲಿ ನಮಗೆ ಪಲ್ಪ್ ಇರುತ್ತಲ್ಲ, ಸಾಫ್ಟ್ ಆಗಿ ಬೋನ್ ಮ್ಯಾರೋ ಅಂತ. ಈ ಬೋನ್ ಮ್ಯಾರೋದಲ್ಲಿ RBCs ಗಳು ಪ್ರೊಡ್ಯೂಸ್ ಆಗ್ತವೆ. ಸೊ ಈ ಪ್ರೊಸೆಸ್ ಅನ್ನ ಸ್ಟಿಮ್ಯುಲೇಟ್ ಮಾಡುವಂತಹ ಹಾರ್ಮೋನ್ ಯಾವುದು, ಎರಿಥ್ರೋಪಯೋಟಿನ್. ಸೊ ಎರಿಥ್ರೋಪಯೋಟಿನ್ ಇಟ್ ಸ್ಟಿಮ್ಯುಲೇಟ್ಸ್ ದ ಎರಿಥ್ರೋಪಯೋಸಿಸ್ ಪ್ರೋಸೆಸ್ ಇನ್ ದ ಬೋನ್ ಮ್ಯಾರೋ, ಸೊ ದಟ್ ಹೊಸ RBCs ಗಳು ಫಾರ್ಮ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟ್. ಅಂತಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಬರುವಂತಹ ಪೂರ್ತಿಯಾಗಿ ಏನು ಟ್ರ್ಯಾಕ್ಟ್ ಇದೆಯಲ್ಲ, ದಟ್ ವಿ ಕಾಲ್ ಇಟ್ ಆಸ್ ಅ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟ್. ಓಕೆ, ಇದರಲ್ಲಿ ಇಂಟೆಸ್ಟೈನ್ ಕೂಡ ಇನ್ಕ್ಲೂಡ್ ಆಗಿದೆ, ಇಂಟೆಸ್ಟಿನಲ್ ಟ್ರ್ಯಾಕ್ಟ್. ಇಲ್ಲಿಂದ ನಮಗೆ 4 ಹಾರ್ಮೋನ್ಸ್ ಗಳು ಪ್ರೊಡ್ಯೂಸ್ ಆಗ್ತವೆ. ಗ್ಯಾಸ್ಟ್ರಿನ್, ದೆನ್ ಸಿಕ್ರಿಟಿನ್, ಕೋಲಿಸಿಸ್ಟಿಕೈನಿನ್ ಅಂಡ್ ಗ್ಯಾಸ್ಟ್ರಿಕ್ ಇನ್ಹಿಬಿಟರಿ ಪೆಪ್ಟೈಡ್. ಗ್ಯಾಸ್ಟ್ರಿನ್ ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ದ ಸಿಕ್ರಿಷನ್ ಆಫ್ HCl. ಸ್ಟಮಕ್ ನಲ್ಲಿ HCl ಪ್ರೊಡ್ಯೂಸ್ ಆಗೋದನ್ನ ಸಿಕ್ರೀಟ್ ಮಾಡ್ಲಿಕ್ಕೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂಡ್ ಸಿಕ್ರಿಷನ್ ಆಫ್ ಪೆಪ್ಸಿನೋಜನ್ ಫ್ರಮ್ ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಸೊ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ನಲ್ಲಿ ಇರುವಂತಹ ಸೆಲ್ಸ್ ಗಳು ಪೆಪ್ಸಿನೋಜನ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಈ ಪೆಪ್ಸಿನೋಜನ್ ಮುಂದೆ ಪ್ರೋಟೀನ್ ಡೈಜೆಷನ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಎರಡು ಕೆಲಸ ಯಾರು ಮಾಡ್ತಾ ಇದ್ದಾರೆ, ಗ್ಯಾಸ್ಟ್ರಿನ್ ಅನ್ನುವಂತಹ ಒಂದು ಹಾರ್ಮೋನ್. ನೆಕ್ಸ್ಟ್ ಸಿಕ್ರಿಟಿನ್. ಸಿಕ್ರಿಟಿನ್ ಏನ್ ಮಾಡುತ್ತೆ, ಆಕ್ಟ್ಸ್ ಆನ್ ದ ಎಕ್ಸೋಕೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾಸ್. ನಮ್ಗೆ ಗೊತ್ತಿದೆ ಪ್ಯಾಂಕ್ರಿಯಾಸ್ ಇಸ್ ಎ ಡ್ಯೂಯಲ್ ಗ್ಲ್ಯಾಂಡ್. ಅಲ್ಲಿ ನಮಗೆ ಪ್ಯಾಂಕ್ರಿಯಾಸ್ ನಲ್ಲಿ ಎಕ್ಸೋಕ್ರೈನ್ ಪಾರ್ಟ್ ಇದೆ, ಎಂಡೋಕ್ರೈನ್ ಪಾರ್ಟ್ ಇದೆ. ಎಂಡೋಕ್ರೈನ್ ಪಾರ್ಟ್ ಯಾವುದು, ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಐಲೆಟ್ ಆಫ್ ಲ್ಯಾಂಗರನ್ಸ್, ಅದನ್ನೇ ಬಿಟ್ಬಿಡಿ. ಸಿಕ್ರಿಟಿನ್ ಏನ್ ಮಾಡ್ತಾ ಇದೆ, ಪ್ಯಾಂಕ್ರಿಯಾಸ್ ನಲ್ಲಿ ಇರುವಂತಹ ಎಕ್ಸೋಕೈನ್ ಪಾರ್ಟ್ ಅನ್ನ ಇದು ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಅಂಡ್ ಇಟ್ ಸ್ಟಿಮ್ಯುಲೇಟ್ಸ್ ದ ಸಿಕ್ರೇಷನ್ ಆಫ್ ವಾಟರ್ ಅಂಡ್ ಬೈಕಾರ್ಬೋನೇಟ್ ಅಯಾನ್ ಫ್ರಮ್ ದಿಸ್ ಎಕ್ಸೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾಸ್. ಅರ್ಥ ಆಯ್ತಾ? ಪ್ಯಾಂಕ್ರಿಯಾಸ್ ನಲ್ಲಿ ಎಕ್ಸೋಕ್ರೈನ್ ಪಾರ್ಟ್ ಇರುತ್ತೆ, ಮತ್ತೆ ಇನ್ನೊಂದು ಎಂಡೋಕ್ರೈನ್ ಪಾರ್ಟ್ ಇರುತ್ತೆ. ಎಂಡೋಕ್ರೈನ್ ಪಾರ್ಟ್ಸ್ ಇಂದ ಹಾರ್ಮೋನ್ಸ್ ಗಳು ಪ್ರೊಡ್ಯೂಸ್ ಆಗ್ತಾ ಇರ್ತವೆ, ಇನ್ಸುಲಿನ್ ಮತ್ತೆ ಗ್ಲುಕಗೋನ್ ಅನ್ನುವಂತಹ ಹಾರ್ಮೋನ್. ಸೊ ಅದನ್ನ ಇಲ್ಲಿ ಬಿಟ್ಬಿಡಿ. ಸಿಕ್ರಿಟಿನ್ ಏನ್ ಮಾಡ್ತಾ ಇದೆ, ಸಿಕ್ರಿಟಿನ್ ಪ್ಯಾಂಕ್ರಿಯಾಸ್ ನಲ್ಲಿರುವಂತಹ ಎಕ್ಸೋಕ್ರೈನ್ ಸೆಲ್ಸ್ ಗಳನ್ನ ಮಾತ್ರ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಇದು ಸ್ಟಿಮ್ಯುಲೇಟ್ ಆಗೋದ್ರಿಂದ ಅಲ್ಲಿ ವಾಟರ್ ಮತ್ತೆ ಬೈಕಾರ್ಬನೇಟ್ ಅಯಾನ್ಸ್ ರಿಲೀಸ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್, CCK, ಕೋಲಿಸಿಸ್ಟೋಕೈನಿನ್ ಅನ್ನುವಂತಹ ಒಂದು ಹಾರ್ಮೋನ್. ಇದೇನ್ ಮಾಡುತ್ತೆ, ಅಗೇನ್ ಇಟ್ ಆಕ್ಟ್ಸ್ ಆನ್ ದ ಪ್ಯಾಂಕ್ರಿಯಾಸ್ ಅಂಡ್ ಗಾಲ್ ಬ್ಲಾಡರ್. ಸೊ ಎರಡಕ್ಕೂ ಅವು ಆಕ್ಟ್ ಮಾಡಿ ಅದ್ರ ಮೇಲೆ ಸ್ಟಿಮ್ಯುಲೇಟ್ ಮಾಡಿ ಇಟ್ ಹೆಲ್ಪ್ಸ್ ಇನ್ ದ ಸಿಕ್ರೇಷನ್ ಆಫ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂಡ್ ಬೈಲ್ ಜ್ಯೂಸ್ ರೆಸ್ಪೆಕ್ಟಿವ್ಲಿ. ಸೊ ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಮತ್ತೆ ಬೈಲ್ ಜ್ಯೂಸ್ ಏನ್ ಮಾಡ್ತವೆ, ಮುಂದೆ ಡೈಜೆಷನ್ ಗೆ ಹೆಲ್ಪ್ ಮಾಡ್ತವೆ. ಸೊ ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಕೋಲಿಸಿಸ್ಟೋಕೈನಿನ್ ಅನ್ನುವಂತಹ ಒಂದು ಹಾರ್ಮೋನ್.
Next one is the gastric inhibitory peptide. So what it does, it inhibits the gastric secretion and motility in the gastric area. So these are the special hormones secreted by heart, kidney and gastrointestinal tract. Thank you for watching.